ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ತನಿಖೆ ಮುಗಿದಿದ್ದು ರಿಪೋರ್ಟ್ ಕೊಟ್ಟಿದ್ದು ಆಯಿತು. ಆದ್ರೀಗ ರಿಪೋರ್ಟ್ ಒಳಗೆ ಏನಿದೆ ಎಂಬುದು ಗೊತ್ತಾಗಿದೆ. ಐ ಡೋಂಟ್ ನೋ ಎಂಬ ಉತ್ತರವೇ ರಿಪೋರ್ಟ್ ಆಯ್ತಾ? ಗೌರವ್ ಗುಪ್ತಾ ವರದಿಯಲ್ಲಿ ಏನಿದೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಏನ್ ಕೇಳಿದ್ರು ಐ ಡೋಂಟ್ ನೋ. ತನಿಖಾ ಅಧಿಕಾರಿ ಮುಂದೆ ಐಪಿಎಸ್ ಜಾಣ ನಡೆಯ ಆಟ. ಐಪಿಎಸ್ ರಾಮಚಂದ್ರ ರಾವ್ ವಿರುದ್ಧ ಆಗುತ್ತಾ ಕ್ರಮ? ಐ ಡೋಂಟ್ ನೋ. ನಾನು ಏನ್ ಮಾಡಬೇಕು? ಇದು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರೋಟೋಕಾಲ್ ಉಲ್ಲಂಘನೆ ರಿಪೋರ್ಟ್ನ ಅಸಲಿ ಎತ್ತು. ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ವಿಚಾರಣೆ ನಡೆಸಿದ್ದ ಗೌರವ್ ಗುಪ್ತಾ ವರದಿಯನ್ನ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದ್ದಾರೆ. ವಿಚಾರಣೆ ವೇಳೆ ಏನನ್ನೂ ಹೇಳದೆ ಐ ಡೋಂಟ್ ನೋ ಎಂಬ ಆನ್ಸರ್ ಅನ್ನ ರಾಮಚಂದ್ರ ರಾವ್ ಕೊಟ್ಟಿದ್ದಾರಂತೆ. ಆದ್ರೆ ಐಪಿಎಸ್ ಅಧಿಕಾರಿ ಉತ್ತರಕ್ಕೆ ಸಾಕ್ಷಿ ಸಮೇತ ವಿಚಾರಣೆ ನಡೆಸಿ ಗೌರವ್ ಗುಪ್ತಾ ವರದಿ ಸಲ್ಲಿಸಿದ್ದಾರೆ. ಹಾಗಾದ್ರೆ ಗುಪ್ತಾ ಏನ್ ಪ್ರಶ್ನೆ ಕೇಳಿದ್ರು, ಏನು ಉತ್ತರ ಬಂತು, ಸಾಕ್ಷಿ ಏನು? ಪಬ್ಲಿಕ್ ಟಿವಿಯಲ್ಲಿ ಗುಪ್ತಾ ವರದಿಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಪ್ರೋಟೋಕಾಲ್ ಕೇಸ್ ಐ ಡೋಂಟ್ ನೋ. ಗೌರವ್ ಗುಪ್ತಾ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಎಂಬ ಮಾಹಿತಿ ಇದೆ. ರಾಮಚಂದ್ರ ರಾವ್ ಇಲ್ಲ, ನನಗೆ ಏನೂ ಗೊತ್ತಿಲ್ಲ. ಗೌರವ್ ಗುಪ್ತಾ ನಿಮ್ಮ ಕಾರ್ ಏರ್ಪೋರ್ಟ್ಗೆ ಹೋಗಿದೆ, ಸಿಸಿಟಿವಿ ಇದೆ. ರಾಮಚಂದ್ರ ರಾವ್ ಐ ಡೋಂಟ್ ನೋ. ಗೌರವ್ ಗುಪ್ತಾ ನೀವು ಗನ್ಮ್ಯಾನ್ಗೆ ಸೂಚನೆ ಕೊಟ್ಟಿಲ್ವಾ? ರಾಮಚಂದ್ರ ರಾವ್ ಐ ಡೋಂಟ್ ನೋ. ಗೌರವ್ ಗುಪ್ತಾ ಪ್ರೋಟೋಕಾಲ್ ಹೆಡ್ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿದ್ದೀರಾ? ರಾಮಚಂದ್ರ ರಾವ್ ಐ ಡೋಂಟ್ ನೋ. ಗೌರವ್ ಗುಪ್ತಾ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಗೊತ್ತಿತ್ತಾ? ರಾಮಚಂದ್ರ ರಾವ್ ನನಗೆ ಅದು ಗೊತ್ತಿರಲಿಲ್ಲ, ನಮ್ಮ ಕುಟುಂಬದಿಂದ ದೂರ ಇದ್ದಳು. ಈ ಎಲ್ಲಾ ಬೆಳವಣಿಗೆಯ ನಂತರ ಇನ್ಮುಂದೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳಿಗೆ ಪ್ರೋಟೋಕಾಲ್ ಕೊಡಬಾರದು. ಐಎಎಸ್, ಐಪಿಎಸ್, ಐಎಫ್ಎಸ್ ಪ್ರೋಟೋಕಾಲ್ಗೆ ಹೊಸ ರೂಲ್ಸ್ ತರುವಂತೆ ರಾಜ್ಯ ಸರ್ಕಾರಕ್ಕೆ ಐಸಿಎಸ್ ಗೌರವ್ ಗುಪ್ತಾ ವರದಿಯಲ್ಲಿ ಶಿಫಾರಸು ಮಾಡಿದ್ದಾರೆ. ಪ್ರೋಟೋಕಾಲ್ ಉಲ್ಲಂಘನೆ ತನಿಖೆ ವೇಳೆ ಆಘಾತಕಾರಿ ಘಟನೆಗಳು ಬಯಲಿಗೆ ಬಂದಿವೆ ಅಂತೆ. ಕೆಲ ಅಧಿಕಾರಿಗಳ ಕುಟುಂಬಸ್ಥರು ಪ್ರೋಟೋಕಾಲ್ ಬಳಸಿಕೊಳ್ಳುತ್ತಿದ್ದಾರಂತೆ ಎಂಬ ಆರೋಪ ಕೇಳಿಬಂದಿದೆ. ಹಾಗಾಗಿ ಪ್ರೋಟೋಕಾಲ್ ದುರ್ಬಳಕೆ ಆಗುವ ಆತಂಕ ವ್ಯಕ್ತಪಡಿಸಿರುವ ಗೌರವ್ ಗುಪ್ತಾ ಹೊಸ ರೂಲ್ಸ್ ತರಲು ಶಿಫಾರಸು ಮಾಡಿದ್ದಾರೆ. ಗೌರವ್ ಗುಪ್ತಾ ಅವರ ಕಮಿಟಿ ಒಂದು ಪ್ರೋಟೋಕಾಲ್ ಉಲ್ಲಂಘನೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟಿದ್ದಾರೆ ಸರ್. ಪ್ರಮುಖವಾಗಿ ಏನು ಸರ್ ಈಗ ವರದಿಯನ್ನು ನಾನು ಇನ್ನೂ ನೋಡಿಲ್ಲ ಸರ್, ಅದು ಚೀಫ್ ಸೆಕ್ರೆಟರಿಗೆ ಕೊಡ್ತಾರೆ. ಅದಾದಮೇಲೆ ನಮಗೆ ಬರುತ್ತೆ, ಬಂದಾಗ ನೋಡಿದ ಮೇಲೆ ಏನಿದೆ ಅದರಲ್ಲಿ, ಯಾವ ರೀತಿಯಲ್ಲಿ ದುರುಪಯೋಗ ಆಗಿದೆ ಅದನ್ನೆಲ್ಲ ಅವರು ನೋಡಿರ್ತಾರೆ. ಅದು ವರದಿ ಬಂದ ಮೇಲೆ ನಾವು ಏನು ತೀರ್ಮಾನ ಮಾಡಬೇಕು ಅದನ್ನು ಸರ್ಕಾರ ಮಾಡುತ್ತೆ. ಒಟ್ನಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ವರದಿ ಚರ್ಚೆ ಸಾಧ್ಯತೆ ಇದ್ದು, ಕ್ಯಾಬಿನೆಟ್ ಒಪ್ಪಿಗೆ ಪಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಸರ್ಕಾರ ಎಂಬುದನ್ನು ಕಾದು ನೋಡಬೇಕಿದೆ. ಅಲ್ಲದೆ ಪ್ರೋಟೋಕಾಲ್ ಹೊಸ ರೂಲ್ಸ್ ಫ್ರೇಮ್ ಮಾಡಲು ಕ್ಯಾಬಿನೆಟ್ ಸಮ್ಮತಿಸುವ ಸಾಧ್ಯತೆಯೂ ಇದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.